ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 32 ತಿಂಗಳ ಹಣವನ್ನ ನೀವು ಪಡ್ಕೊಂಡು ಕ್ಲಿಯರ್ ಆಗಿದೆ. ಈಗ 33 ಜೂನ್ ತಿಂಗಳ ಹಣ ಜೊತೆಗೆ 34 ಜುಲೈ ತಿಂಗಳ ಹಣವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಾಗ್ತಿದೆ. 4,000 ರೂಪಾಯಿಯನ್ನ ನೀವು ಮತ್ತೆ ಪಡ್ಕೊಳ್ಳುವಂತಹ ಹಂತಕ್ಕೆ ಬಂದಿದ್ದೀರಿ. ಯಾಕಂದ್ರೆ 4 ಕಂತುಗಳು ಪೆಂಡಿಂಗ್ ಉಳಿದಿದ್ವು, ಅದರಲ್ಲಿ 2 ತಿಂಗಳ ಹಣ ಕ್ಲಿಯರ್ ಮಾಡಿದ್ರು. ಈಗ ಮತ್ತೆ 2 ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತಿದ್ದಾರೆ. ಸುಮಾರು 4,800 ಕೋಟಿಯಷ್ಟು ಫಂಡ್ ಅನ್ನ ಬಿಡುಗಡೆ ಮಾಡಲಾಗ್ತಿದೆ. ಅದರಲ್ಲಿ ಇವತ್ತಿನ ದಿನ ಸುಮಾರು 16 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಈ 33ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಸೊ ನೀವು ಕೂಡ ಈ 16 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಹಾಕಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗೋದು ಖಂಡಿತ. ಸೊ ಹಾಗಾಗಿ ನೀವು ಈ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಜೊತೆಗೇನೆ ಯಾರಿಗೆ ದುಡ್ಡು ಬರ್ತಾ ಇಲ್ಲ ನೋಡಿ, ಅದಕ್ಕೆ ಸಮಸ್ಯೆ ಏನು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ರು ಕೂಡ ವಿಡಿಯೋನ ನೋಡೋದಷ್ಟೇ ಅಲ್ಲ, ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 33ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. ಉದಾಹರಣೆಗೆ ಉತ್ತರ ಕನ್ನಡ ಸೇರಿದಂತೆ ಬೀದರ, ಕೊಪ್ಪಳ, ಹಾಸನ, ಕೊಡಗು, ಬೆಂಗಳೂರು ನಗರಕ್ಕೆ ಜಮಾ ಆಗಿದೆ. ಅದೇ ರೀತಿಯಾಗಿ ಕೊಡಗಕ್ಕೆ, ಅದೇ ರೀತಿಯಾಗಿ ದಾವಣಗೆರೆಗೆ, ಅದೇ ರೀತಿಯಾಗಿ ಹಾವೇರಿಗೆ, ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಜಮಾ ಆಗಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಹೀಗೆ ನಾನಾ ರೀತಿ ಜಿಲ್ಲೆಗಳಲ್ಲಿ ಒಂದು 20% ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂತ ಹೇಳಬಹುದು. ಇನ್ನು ಕೂಡ ಹಲವಾರು ಜಿಲ್ಲೆಗಳಿಗೆ ಜಮಾ ಆಗಲಿದೆ. ಅಂದ್ರೆ ಒಂದು ಕಂತಿನ ಹಣ ಜಮಾ ಆಗಿ ಕ್ಲಿಯರ್ ಆಗ್ಬೇಕಂದ್ರೆ 10 ರಿಂದ 12 ದಿನ ಅಂತೂ ಟೈಮ್ ತೆಗೆದುಕೊಳ್ಳುತ್ತೆ ಖಂಡಿತವಾಗ್ಲು. ಸೊ ಹಾಗಾಗಿ ಈಗಾಗಲೇ ಜಮಾ ಆಗ್ತಾ ಇದ್ದು ನಿಮ್ಮ ಖಾತೆಗಳಿಗೆ ಈ ದುಡ್ಡು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ನಾವು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಸಮಸ್ಯೆ ಏನಾಗಿದೆ ಅದ್ರ ಬಗ್ಗೆ ನಾವು ಗಮನ ಹರಿಸೋಣ. ಯಾಕಂದ್ರೆ ಸ್ನೇಹಿತರೆ, ಈಗಾಗಲೇ ಜಮಾ ಆಗ್ತಾ ಇರೋವರಿಗೆ ಮುಂದೆ ಈ ಸಮಸ್ಯೆ ಎದುರಾಗಬಹುದು. ಆ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂತಹ ಕ್ರಮವನ್ನ ನೀವು ಕೈಗೊಂಡು ಮತ್ತೆ ದುಡ್ಡನ್ನ ಪಡ್ಕೊಳ್ಬಹುದಾಗಿರತ್ತೆ. ಹಾಗಾದ್ರೆ ಏನ್ ಸಮಸ್ಯೆ ಅದು? ಮುಖ್ಯವಾಗಿ ಈ ನಾನು ಹೇಳ್ತಕ್ಕಂತಹ ಸಮಸ್ಯೆ ಸಾಮಾನ್ಯವಾದದ್ದು ಅಂತ ನಿಮಗನ್ಸುತ್ತೆ, ಆದ್ರೆ ಇದೇ ಮುಖ್ಯವಾದ ಸಮಸ್ಯೆ. ಹೌದು, ನೀವು ಎಲ್ಲವೂ ಕೂಡ ಅರ್ಹತೆ ಹೊಂದಿರ್ತೀರಿ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರತ್ತೆ, ಅರ್ಜಿ ಕೂಡ ಕೊಟ್ಟಿದ್ದೀರಿ, ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬಂದಿದ್ದೀರಿ, ಬಯೋಮೆಟ್ರಿಕ್ ಕೂಡ ಮಾಡಿಸಿದಿರಿ, ಟೋಟಲಿ ಫೈನಲಿ ನೀವು ಅರ್ಹತೆ ಹೊಂದಿದ್ದೀರಿ ಅಂತ ನಿಮಗೂ ಕೂಡ ಕನ್ಫರ್ಮ್, ಸರ್ಕಾರಕ್ಕೂ ಕೂಡ ಕನ್ಫರ್ಮ್ ಆಗಿರತ್ತೆ. ಇನ್ನು DBT ಟ್ರೆಸರಿ ಪುಷ್ ಆದ ದುಡ್ಡನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ನಿಮ್ಮ ಅಕೌಂಟು ಸಫಿಸೆಂಟ್ ಬ್ಯಾಲೆನ್ಸ್ ಅನ್ನ ಹೊಂದಿರೋದಿಲ್ಲ. ನಿಮ್ಮ ಖಾತೆಗಳಿಗೂ ಕೂಡ ಆ ದುಡ್ಡು ಬಂದಿರತ್ತೆ, ಆದ್ರೆ ನಿಮಗ್ ಗೊತ್ತಾಗಿರೋದಿಲ್ಲ. ಹೌದು, ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿರತ್ತೆ, ಆದ್ರೆ ನಿಮಗೆ ದುಡ್ಡು ಜಮಾ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಸಫಿಸೆಂಟ್ ಬ್ಯಾಲೆನ್ಸ್ ಇಟ್ಟಿರೋದಿಲ್ಲ. ಈಗ ಉದಾಹರಣೆಗೆ, ಈಗ ಬರೋಡಾ ಬ್ಯಾಂಕ್ ಅನ್ನ ತೆಗೆದುಕೊಳ್ಳಿ, ಅಲ್ಲಿ 1,000 ರೂಪಾಯಿ ಅಥವಾ 1,500 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ನೀವು ಇಡಬೇಕಪ್ಪ. ಅದರ ಮೇಲ್ಗಡೆ ಇರತಕ್ಕಂತಹ ದುಡ್ಡನ್ನ ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿರುತ್ತೆ. ಜೊತೆಗೆ SBI ನಲ್ಲಿ ಕೂಡ ಸುಮಾರು 1,000 ರೂಪಾಯಿ ನಾವು ಇಡಬೇಕಾಗತ್ತೆ. ಉದಾಹರಣೆಗೆ ಇನ್ನು ಬೇರೆ ನಾನಾ ರೀತಿ ಬ್ಯಾಂಕ್ಗಳು ನಮ್ಮಲ್ಲಿ 2,000 ರೂಪಾಯಿ ಇಡಬೇಕು ನೀವು, ಅಥವಾ ನಮ್ಮಲ್ಲಿ 5,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ನೀವು, ಈ ರೀತಿಯಾಗಿ ಹೇಳಿರ್ತಾರೆ. ಆದ್ರೆ ಇಲ್ಲಿ ಏನಾಗಿರುತ್ತೆ, ಸಂಪೂರ್ಣ ಅಕೌಂಟ್ ನಲ್ಲಿ ಇರತಕ್ಕಂತಹ ದುಡ್ಡನ್ನ ಬಳಕೆ ಮಾಡಿಕೊಂಡು ಅದನ್ನ ಖರ್ಚು ಮಾಡಿರ್ತಾರೆ. ಅದೇನಾಗತ್ತೆ, ಅಕೌಂಟ್ ನಲ್ಲಿ ಯಾವುದೇ ದುಡ್ಡನ್ನ ನೀವು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಇಟ್ಟಿರೋದಿಲ್ಲ, ಸಫಿಸೆಂಟ್ ಬ್ಯಾಲೆನ್ಸ್ ಅನ್ನ ಇಟ್ಟಿರೋದಿಲ್ಲ. ಅದಕ್ಕಾಗಿ ನಿಮ್ಮ ಅಕೌಂಟ್ಗೆ ದಿಢೀರನೆ ಬಂದಿರತಕ್ಕಂತಹ ದುಡ್ಡನ್ನ ಬ್ಯಾಂಕ್ ನವರು ಕಟ್ ಮಾಡ್ಕೊಂಡಿರ್ತಾರೆ, ಚಾರ್ಜ್ ಅಂತ ಹೇಳ್ಬಿಟ್ಟು. ಸೊ ಅದು ನಿಮಗ್ ಗೊತ್ತಾಗಿರೋದಿಲ್ಲ. ಹೀಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಸಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ, ಟ್ರಾನ್ಸಾಕ್ಷನ್ ಅನ್ನ, ದುಡ್ಡು ಬಂದಿದೆಯಾ ಇಲ್ವಾ ಅಂತ ಅಲ್ಲಿ ಗೊತ್ತಾಗತ್ತೆ. ಇನ್ನು ದುಡ್ಡು ಬಂದಿಲ್ಲಪ್ಪ ಅಂದ್ರೆ ಇನ್ನೊಂದು ಸಮಸ್ಯೆ ಇರತ್ತೆ ಬ್ಯಾಂಕ್ ನಲ್ಲಿನೇ. ಯಾಕಂದ್ರೆ ಉಳಿದಂತಹ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ, ರೇಷನ್ ಕಾರ್ಡ್ KYC ಆಗಿದೆ, ಬಯೋಮೆಟ್ರಿಕ್ ಮಾಡಿಸಿದಿರಿ, ಆದ್ರೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ನೀವು ಚೆಕ್ ಮಾಡಿರೋದಿಲ್ಲ.
ಒಂದು ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಅಕೌಂಟ್ಗೆ ದುಡ್ಡೇ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದೊಂದು ಸಾರಿ ಆಕ್ಟಿವ್ ಇರೋದಿಲ್ಲ. ಯಾಕಂದ್ರೆ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮೇಲಿಂದ ಮೇಲೆಗೆ ಮಾಡ್ತಾ ಇರಬೇಕು. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಟ್ರಾನ್ಸಾಕ್ಷನ್ ಮಾಡಿಸೋದು ಕಡಿಮೆ. ಯಾವಾಗ್ಲಾದ್ರೂ ಒಂದು ಬಾರಿ ಮಾತ್ರ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಿರ್ತಾರೆ. ಯಾಕಂದ್ರೆ ಅವರ ವ್ಯವಹಾರಗಳನ್ನ ಹೆಚ್ಚಾಗಿ ತಮ್ಮ ಗಂಡಂದಿರು ನೋಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ಹಳ್ಳಿಗಳಲ್ಲಿ ಅಂಗಡಿಗಳು ಕಡಿಮೆ, ಅಲ್ಲಿಗೂ ಕೂಡ ಹೋಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಆದ್ರೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನ ಮುಖಾಂತರ ಆದ್ರೂ ವಹಿವಾಟುಗಳನ್ನ ಮಾಡಬಹುದಾಗಿರತ್ತೆ. ಅದನ್ನು ಕೂಡ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಸೊ ಹೀಗಾಗಿ ಅವರ ಅಕೌಂಟ್ ಆಕ್ಟಿವ್ ಇರೋದಿಲ್ಲ. ಅದಕ್ಕಾಗಿ ಅಕೌಂಟ್ ಅನ್ನ ನೀವ್ ಏನ್ ಮಾಡ್ಬೇಕು, ಆಕ್ಟಿವ್ ಇಟ್ಕೊಳ್ಬೇಕಾಗುತ್ತೆ. ಆಕ್ಟಿವ್ ಇರ್ಲಿಲ್ಲ ಅಂದ್ರೆ ಬ್ಯಾಂಕಿಗೆ ಹೋಗಿ KYC ಮಾಡಿಸ್ಕೊಂಡು ಅದನ್ನ ರಿಆಕ್ಟಿವ್ ಮಾಡ್ಕೊಳ್ಳಿ. ಅದು ಆಕ್ಟಿವ್ ಆದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಹೋಗುತ್ತೆ. ಸೊ ಎಲ್ಲರೂ ಕೂಡ ಈ ಕೆಲಸ ಮಾಡಿ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ಅಂತ ನೋಡಿಕೊಳ್ಳಿ. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಯಾರಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ನೋಡಿ ಅವರಿಗೆ. ಇನ್ನು ಸುಮಾರು 16 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ 16 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ವಿಜಯನಗರ ಮತ್ತು ಧಾರವಾಡ, ಯಾದಗಿರಿ ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಅದೇ ರೀತಿಯಾಗಿ ಉಡುಪಿ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಅದೇ ರೀತಿಯಾಗಿ ಬೀದರ, ಹಾಸನ, ಹಾವೇರಿ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡಲಾಗ್ತಿದೆ. ಸೊ ಯಾವ ಮಹಿಳೆಯರು ಈ ದುಡ್ಡು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಖಂಡಿತವಾಗ್ಲೂ ನಿಮ್ಮ ದುಡ್ಡು ಬರುತ್ತೆ. ನೀವು ಅರ್ಹತೆ ಹೊಂದಿದ್ದೆ ಆದ್ರೆ ಡೆಫಿನೆಟ್ಲಿ ಬರುತ್ತೆ. ಓಕೆ, ಸೊ ಈ ಇನ್ಫಾರ್ಮೇಶನ್ ಅನ್ನ ನಿಮ್ ಮುಂದೆ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಇದನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.